ಫೋರ್ಕ್ ಸ್ಪೂನ್ ಬಳಸಿ ದೋಸೆ ತಿನ್ನಲು ಹೇಳಿಕೊಟ್ಟ ಶಿಕ್ಷಕ 5 ಸ್ಟಾರ್ ಹೋಟೆಲ್ನಲ್ಲೂ ಕೈಯಲ್ಲಿ ತಿಂದ್ರನೆ ರುಚಿ ಎಂದ ನೆಟ್ಟಿಗರು. ಶಿಕ್ಷಕನೊಬ್ಬ ಫೋರ್ಕ್ ಸ್ಪೂನ್ ಬಳಸಿ ದೋಸೆ ತಿನ್ನುವುದು ಹೇಗೆ ಎಂದು ತೋರಿಸಿಕೊಟ್ಟಿದ್ದಾನೆ. ಫೋರ್ಕ್ ಮತ್ತು ಸ್ಪೂನ್ ಸಹಾಯದಿಂದ ಮಡಚಿ ಸಣ್ಣ ತುಂಡುಗಳನ್ನಾಗಿ ದೋಸೆ ಕತ್ತರಿಸಿ ತಿಂದಿದ್ದಾನೆ. ಆದ್ರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಭಾರಿ ಟೀಕೆಗೆ ಗುರಿಯಾಗಿದ್ದಾನೆ. ಸಾಂಪ್ರದಾಯಿಕ ಖಾದ್ಯಕ್ಕೆ ಹೊಸ ಊಟದ ನಿಯಮಗಳ ಅಗತ್ಯವಿದೆಯೇ ಎಂದು ಹಲವರು ಪ್ರಶ್ನಿಸಿದ್ದು, ಭಾರತೀಯ ಆಹಾರವನ್ನ ಕೈಯಿಂದಲೇ ತಿಂದರೆ ರುಚಿ ಹೆಚ್ಚು ಎಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನರ ವಿಚಿತ್ರ ವರ್ತನೆಗಳು ವೈರಲ್ ಆಗ್ತಿವೆ. ಇದೀಗ ಶಿಕ್ಷಕನೊಬ್ಬ ಫೋರ್ಕ್ ಸ್ಪೂನ್ ಬಳಸಿ ದೋಸೆ ತಿನ್ನುವುದು ಹೇಗೆ ಎಂದು ತೋರಿಸಿಕೊಟ್ಟಿದ್ದಾನೆ. ನಂತರ ಭಾರತೀಯರ ನೆಚ್ಚಿನ ಉಪಹಾರ ಅಂತ ಬಂದಾಗ ಹೆಚ್ಚಿನವರು ದೋಸೆಯನ್ನು ಆಯ್ಕೆ ಮಾಡುತ್ತಾರೆ. ಬಿಸಿ ಬಿಸಿಯಾದ ದೋಸೆಗೆ ತುಪ್ಪ ಸವರಿ ಚಟ್ನಿ ಹಾಕಿ ತಂದ್ರೆ ರುಚಿಯೇ ಬೇರೆ. ಆದ್ರೆ ಇಲ್ಲೊಬ್ಬ ವೆಸ್ಟರ್ನ್ ಶೈಲಿಯಲ್ಲಿ ದೋಸೆ ತಿನ್ನುವುದು ಹೇಗೆ ಎಂದು ತೋರಿಸಿದ್ದಾನೆ. ಟೇಬಲ್ ಮುಂದೆ ಕುಳಿತು ತಮ್ಮ ಪ್ಲೇಟ್ ನಲ್ಲಿರುವ ದೋಸೆಯನ್ನ ಫೋರ್ಕ್ ಮತ್ತು ಚಮಚದ ಸಹಾಯದಿಂದ ಸಣ್ಣ ತುಂಡುಗಳಾಗಿ ಕತ್ತರಿಸಿ ತಿಂದು ತೋರಿಸಿದ್ದಾನೆ. ನಂತರ ಇನ್ನೊಂದು ವಿಡಿಯೋದಲ್ಲಿ ವೈದ್ಯರಿಗಾಗಿ ವಿಶೇಷ ದೋಸೆ ತಿನ್ನುವ ಶಿಷ್ಟಾಚಾರದ ತರಬೇತಿ ನೀಡಿದ್ದಾನೆ. ಹೋಟೆಲ್ಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಿ, ಆತ್ಮವಿಶ್ವಾಸದಿಂದ ಮತ್ತು ರಾಜಮನೆತನದ ಸೊಬಗಿನೊಂದಿಗೆ ದೋಸೆಯನ್ನ ಆನಂದಿಸಿ ಎಂದು ವಿಡಿಯೋದಲ್ಲಿ ಹೇಳಿದ್ದಾನೆ. ಫೋರ್ಕ್ ಮತ್ತು ಚಮಚ ಬಳಸಿ ದೋಸೆ ತಿನ್ನುವುದು ಹೆಚ್ಚು ರುಚಿಯಾಗಿರುತ್ತದೆ. ಇದು ಉತ್ತಮ ಶಿಷ್ಟಾಚಾರ ಎಂಬುದಾಗಿ ಉಲ್ಲೇಖಿಸಿದ್ದಾನೆ. ದೋಸೆಯನ್ನ ಫೋರ್ಕ್ ಮತ್ತು ಚಮಚದಿಂದ ತಿನ್ನಬೇಕು ಎಂಬ ಕಲ್ಪನೆಯನ್ನು ಅನೇಕ ಜನರು ಒಪ್ಪುವುದಿಲ್ಲ. ಕೈಗಳನ್ನು ಬಳಸಿ ಖಾದ್ಯವನ್ನ ತಿನ್ನುವುದು ಸಾಮಾನ್ಯ ಮಾರ್ಗವಾಗಿದೆ. ಶಿಷ್ಟಾಚಾರದ ಹೆಸರಿನಲ್ಲಿ ಅದನ್ನು ಬದಲಾಯಿಸುವ ಅಗತ್ಯವಿಲ್ಲ ಎಂದು ಹಲವರು ಮಂದಿ ಕಿಡಿಕಾರಿದ್ದಾರೆ. ಯಾವುದೇ ಐಷಾರಾಮಿ 5 ಸ್ಟಾರ್ ಹೋಟೆಲ್ಗೆ ಹೋದರೂ ನಮ್ಮಿಷ್ಟದಂತೆ ತಿನ್ನುವುದು ಹೆಚ್ಚು ಹಿತಕರ ಎಂದು ಕೆಲವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಳಕೆದಾರರೊಬ್ಬರು, ನನಗೆ ತಿಳಿದ ಮಟ್ಟಿಗೆ ಒಂದು ಕೈಯಲ್ಲಿ ಚಾಕು ಮತ್ತು ಇನ್ನೊಂದು ಕೈಯಲ್ಲಿ ಫೋರ್ಕ್ ಸರಿಯಾದ ವಿಧಾನ. ಆದ್ರೆ ದೋಸೆ ಅಥವಾ ಇಡ್ಲಿಗಳಿಗೆ 2 ವಸ್ತುಗಳನ್ನು ಎಸೆದು ನಿಮ್ಮ ಕೈಯಿಂದ ತಿನ್ನಿರಿ ಎಂದು ಬರೆದುಕೊಂಡಿದ್ದಾರೆ. ಮತ್ತೊಬ್ಬರು, ಜನರು ತಮ್ಮದೇ ಆದ ದೇಶದ ಆಹಾರವನ್ನು ತಿನ್ನಲು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಯಾಕೆ ಅನುಸರಿಸಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ.